ಬೆಂಗಳೂರಿನಲ್ಲಿ ಪ್ರಬುದ್ಧ ಅನ್ನುವಂಥ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಅವರ ಸಾವಿನ ಬಗ್ಗೆ ಈಗ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸಾವಿಗೆ ಏನು ಕಾರಣ? ಆತ್ಮಹತ್ಯೆನಾ, ಕೊಲೆನಾ? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಮನೆಯ ಬಾತ್ರೂಮ್ನಲ್ಲಿ ಕೈ ಕೊಯ್ದುಕೊಂಡ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. 3 ಡೆತ್ ನೋಟ್ಗಳು ಸಿಕ್ಕಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಆದರೆ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಿಲ್ಲ ಅನ್ನೋ ಮಾಹಿತಿ, ಅಂದರೆ ಕೈ ಬರಹ ತಾಳೆ ಆಗ್ತಿಲ್ಲ ಅನ್ನೋ ಮಾಹಿತಿ. ಪ್ರಬುದ್ಧ ಇದ್ದಂಥ ಮನೆಯ ಮಾಲಕಿ ಶ್ವೇತಾ ಚಂದ್ರಶೇಖರ್ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ. ಮತ್ತೊಂದೆಡೆ ಪ್ರಬುದ್ಧ ತಾಯಿ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ತಾಯಿ ಮತ್ತು ಮನೆಯ ಮಾಲಕಿ ಏನು ಅನುಮಾನ ವ್ಯಕ್ತಪಡಿಸ್ತಾರೆ? ಅವರಿಗೆ ಈ ಕೇಸ್ನಲ್ಲಿ ಇರುವಂಥ ಅನುಮಾನಗಳು ಏನೆಲ್ಲ? ರಕ್ಷತ್, ಪ್ರಬುದ್ಧ ಅವರ ತಾಯಿ ನೇರವಾಗಿ ಆರೋಪವನ್ನು ಮಾಡ್ತಾರೆ. ಇದು ಆತ್ಮಹತ್ಯೆ ಅಲ್ಲ, ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ. ಪ್ರತಿದಿನ ಕಾಲೇಜ್ಗೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು, ಕಾಲೇಜಿಂದ ಮನೆಗೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಪ್ರಬುದ್ಧ ಪ್ರತಿನಿತ್ಯ ಕರೆಯನ್ನು ಮಾಡಿ ನನ್ನ ಆಫೀಸ್ನಲ್ಲಿ ಇದ್ರೂ ಕೂಡ ನನಗೆ ಫೋನನ್ನು ಮಾಡ್ತಿದ್ಲು. ಅಮ್ಮ, ಕಾಲೇಜಿಗೆ ಬಂದಿದ್ದೀನಿ, ಕಾಲೇಜ್ ಮುಗಿಸಿ ಮನೆಗೆ ಬಂದಿದ್ದೀನಿ ಅಂತೇಳಿ. ಅದರಂತೆ ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಕೂಡ ಪ್ರಬುದ್ಧ ತಾಯಿ ಸೌಮ್ಯ ಅವರಿಗೆ ಕರೆಯನ್ನು ಮಾಡ್ತಾಳೆ. ಕರೆಯನ್ನು ಮಾಡಿ ಪಾನಿಪುರಿಯನ್ನು ತಿಂದಿದ್ದೀನಿ ಮಮ್ಮಿ, ಮನೇಲಿ ಇದ್ದೀನಿ ಅನ್ನೋ ಮಾತನ್ನು ಹೇಳಿರ್ತಾಳೆ. ತದನಂತರದಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ಪ್ರಬುದ್ಧಳ ತಮ್ಮ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿರ್ತಾನೆ. ಆತ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಮನೆ ಡೋರ್ ಲಾಕ್ ಆಗಿರುತ್ತೆ. ಅಕ್ಕನಿಗೆ ಫೋನನ್ನು ಮಾಡಿದ್ರೆ ಆಕೆ ಫೋನನ್ನು ಕೂಡ ರಿಸೀವ್ ಮಾಡೋದಿಲ್ಲ. ಡೋರನ್ನು ಲಾಕ್ ಮಾಡಿ ಕಡೆಗೆ ಮೇಲಿದ್ದಂಥ ಮನೆ ಮಾಲೀಕರನ್ನು ಕರೆಯುವಂಥ ಕೆಲಸವನ್ನು ಆತ ಮಾಡುವಂಥದ್ದು. ಕಡೆಗೆ ಮನೆಯ ಬ್ಯಾಕ್ ಡೋರ್ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಬ್ಯಾಕ್ ಡೋರ್ ಓಪನ್ ಆಗಿರುತ್ತೆ. ಪ್ರಬುದ್ಧ ಮನೆ ಹಾಲ್ನಲ್ಲಿ ಇರಲ್ಲ, ಮನೆ ಹಾಲ್ನಲ್ಲಿ ರಕ್ತ ಚೆಲ್ಲಾಡಿರುತ್ತೆ. ಮನೆಲ್ಲ ಹುಡುಕಿ ಗಾಬರಿ ಆದಂಥ ಪ್ರಬುದ್ಧಳ ತಮ್ಮ ಮನೆ ಮಾಲೀಕರಿಗೆ ವಿಷಯವನ್ನು ಮುಟ್ಟಿಸ್ತಾನೆ. ಜೊತೆಗೆ ಬಾತ್ರೂಮ್ ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಆಗಿದ್ರೆ, ಬಾತ್ರೂಮ್ನಲ್ಲಿ ಹೋಗಿ ಕುತ್ತಿಗೆಯನ್ನು ಕುಯ್ಕೊಂಡು ಸಾಯುವಂಥದ್ದೇ ಆಗಿದ್ರೆ, ಹೊರಗಡೆಯಿಂದ ಬಾತ್ರೂಮನ್ನು ಲಾಕ್ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಮತ್ತೊಂದು ಕಡೆ ಪ್ರಬುದ್ಧ ಅವರ ತಾಯಿ ನೇರವಾಗಿ ಆರೋಪವನ್ನು ಮಾಡ್ತಾರೆ. ನಮಗೆ ವಿಚಾರ ಗೊತ್ತಾಗಿ 3:30 ಸುಮಾರಿಗೆ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಬದುಕಿರ್ಬೋದು ಅಂತೇಳಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಟ್ವಿ. 1:30 ಸುಮಾರಿಗೆ ಮಗಳು ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದಂಥ ಮಗಳು, ಘಟನೆ ಆದಂಥ ನಂತರದಲ್ಲಿ ನನ್ನ ಮಗಳ ಮೊಬೈಲ್ ಕಾಣ್ತಿಲ್ಲ, ಯಾರೋ ಮನೆಗೆ ಬಂದು ಈ ರೀತಿಯಾದ ಕೃತ್ಯ ಮಾಡಿ ಮೊಬೈಲನ್ನು ಎತ್ಕೊಂಡು ಹೋಗಿರ್ಬೋದಾ ಅನ್ನೋ ಸಸ್ಪೆಕ್ಟನ್ನು ಕೂಡ ಅವರು ವ್ಯಕ್ತಪಡಿಸುವಂಥದ್ದು. ಮನೆ ಮಾಲೀಕರು ಪ್ರಮುಖವಾಗಿ ಪ್ರಬುದ್ಧ ತುಂಬಾ ಸ್ಟ್ರಾಂಗ್ ಹುಡುಗಿ, ಆಕೆ ನನ್ನ ತುಂಬ ಚೆನ್ನಾಗಿ ಓದಬೇಕು, ತಾಯಿಯನ್ನು ಮುಂದಕ್ಕೆ ನಾನೇ ನೋಡ್ಕೊಳ್ಬೇಕು ಅಂತೆಲ್ಲ ಕೂಡ ಹೇಳ್ತಾ ಇದ್ಲು. ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬಾ ಚೆನ್ನಾಗಿದ್ಲು. ಮನೆಗೆ ಬೇರೆ ಯಾರು ಕೂಡ ಬಂದು ಹೋಗುವಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಯಾಕೆ ಈ ರೀತಿ ಆಯಿತು? ತುಂಬಾ ಅನುಮಾನ ಇದೆ ನಮಗೆ. ಆತ್ಮಹತ್ಯೆ ಅನ್ನೋದನ್ನು ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಮನೆ ಮಾಲೀಕರು ಕೂಡ ಹೇಳ್ತಿರುವಂಥದ್ದು. ಪ್ರಕರಣದಲ್ಲಿ ರಕ್ಷದ್, ಇದು ಆತ್ಮಹತ್ಯೆನ ಕೊಲೆನ ಅನ್ನೋದು ತುಂಬಾ ಅನುಮಾನಗಳು ಕಾಡ್ತಿರುವಂಥದ್ದು. ಸದ್ಯ ಪೊಲೀಸ್ ಅಧಿಕಾರಿಗಳು ಪ್ರಬುದ್ಧ ಆಕೆಯ ಮೊಬೈಲ್ ಎಲ್ಲಿದೆ ಅನ್ನೋದರ ಪತ್ತೆಗೆ ಮುಂದಾಗಿರುವಂಥದ್ದು. ಒಂದು ಕಡೆ ಅವರ ತಾಯಿ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ, ನನ್ನ ಮಗಳ ಮೊಬೈಲ್ ಸಿಕ್ಕಿಲ್ಲ, ನಾಪತ್ತೆ ಆಗಿದೆ ಅಂತೇಳಿ. ಆದರೆ ಪೊಲೀಸ್ ಮೂಲಗಳು ಆಕೆಯ ಮೊಬೈಲನ್ನು ಸೀಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಘಟನೆ 1:30 ಸುಮಾರಿಗೆ ತಾಯಿಗೆ ಕರೆಯನ್ನು ಮಾಡ್ತಾಳೆ. 3:30 ಸುಮಾರಿಗೆ ಆಕೆ ಶವವಾಗಿ ಪತ್ತೆ ಆಗ್ತಾಳೆ. ನಿನ್ನೆ 1:30ರಿಂದ 3:30 ಸುಮಾರಿಗೆ, ಅಂದರೆ ಆ 2 ಗಂಟೆ ಅವಧಿಯಲ್ಲಿ ಏನೇನಾಗಿದೆ, ಜೊತೆಗೆ ಆ ಮನೆಗೆ ಯಾರು ಬಂದು ಹೋಗಿರ್ಬೋದು ಅನ್ನೋದರ ಪತ್ತೆಗೆ ಪೊಲೀಸರು ಮುಂದಾಗಿರುವಂಥದ್ದು. ಪ್ರಬುದ್ಧ ಅವರು ವಾಸವಾಗಿದ್ದಂಥ ಬೃಂದಾವನ ಲೇಔಟ್ನ ನಿವಾಸದ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ CCTV DVRಗಳನ್ನು ಈಗ ಆಲ್ರೆಡಿ ಪೊಲೀಸರು ಸೀಸನ್ನು ಮಾಡಿದ್ದಾರೆ. ಜೊತೆಗೆ ಮೊದಲು ಘಟನೆಯನ್ನು ನೋಡಿದ್ದು ಪ್ರಬುದ್ಧಳ ತಮ್ಮ, ಆತನ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಆಲ್ರೆಡಿ ಸುಬ್ರಹ್ಮಣ್ಯಪುರ ಪೊಲೀಸರು ಮಾಡಿರುವಂಥದ್ದು. ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರೇ ಏನಾದರೂ ಆತ್ಮಹತ್ಯೆಗೆ ಶರಣಾಗಿದ್ದರೆ, ಕುತ್ತಿಗೆಯನ್ನು ಕುಯ್ಕೊಂಡು ಸಾಯುವಂಥದ್ದಾಗಿದ್ದರೆ, ಅವರು ಎಡಗೈನಲ್ಲಿ ಮೂಳೆ ಕಾಣುವಂಥ ರೀತಿಯಲ್ಲಿ ಕೈಗೆ ಕುಯ್ಕೊಂಡಿದ್ದು ಯಾಕೆ ಅನ್ನೋ ಅನುಮಾನ ಮೊದಲಿಗೆ ಕಾಣುತ್ತೆ. ಮತ್ತೊಂದು ಕಡೆ ಬಾತ್ರೂಮ್ನಲ್ಲಿ ಹೋಗಿ ಆತ್ಮಹತ್ಯೆಗೆ ಶರಣಾಗೋದೇ ಆದರೆ ಮನೆಯ ಹಾಲಾಗಿರ್ಬೋದು, ಇತರೆ ಬೇರೆ ಬೇರೆ ಭಾಗಗಳಲ್ಲಿ ಬ್ಲಡ್ ಚೆಲ್ಲಲಿಕ್ಕೆ ಹೇಗೆ ಸಾಧ್ಯ? ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಂಥವ್ರು ಬಾತ್ರೂಮ್ನ ಒಳಗಡೆ ಭಾಗದ ಚಿಲ್ಕವನ್ನು ಹಾಕ್ಕೊಳ್ತಾರೆ. ಆದರೆ ಘಟನೆ ಆದಂಥ ನಂತರದಲ್ಲಿ ಪ್ರಬುದ್ಧಳ ತಮ್ಮ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಬಾತ್ರೂಮ್ ಹೊರಗಡೆಯಿಂದ ಲಾಕ್ ಆಗಿರುತ್ತೆ, ಮನೆಯ ಮೈನ್ ಡೋರ್ ಲಾಕ್ ಆಗಿರುತ್ತೆ. ಅಂದರೆ ಮೈನ್ ಡೋರ್ ಈಚೆಯಿಂದ ಚಿಲ್ಕ ಹಾಕೊಂಡೋಗಿರ್ತಾರೆ, ಹೊರಗಡೆ ಅಂದರೆ ಬ್ಯಾಕ್ ಡೋರ್ ಓಪನ್ ಆಗಿರುತ್ತೆ. ಮನೆಯ ಈಚೆ ಕಡೆ ಚಿಲ್ಕವನ್ನು ಹಾಕಿ ಒಳಭಾಗದಿಂದಲೂ ಚಿಲ್ಕವನ್ನು ಹಾಕಿರ್ತಾರೆ. ಮೈನ್ ಡೋರ್ಗೆ ಬ್ಯಾಕ್ ಡೋರ್ ಓಪನ್ ಇರುತ್ತೆ. ಅಂದರೆ ಮನೆಗೆ ಮೈನ್ ಡೋರಿಂದನೇ ಯಾರೋ ಬಂದು ಕೃತ್ಯವನ್ನು ಎಸಗಿ ಒಳಗಿಂದ ಮೈನ್ ಡೋರನ್ನು ಲಾಕ್ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಕ್ ಡೋರ್ನಿಂದ ಎಸ್ಕೇಪ್ ಆಗಿರ್ಬೋದು ಅನ್ನೋ ಅನುಮಾನಗಳು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಸದ್ಯ ಪೊಲೀಸರು ಆಕೆಯ ಮೊಬೈಲನ್ನು ಸೀಸ್ ಮಾಡಿಕೊಂಡು DVR ಅನ್ನು ವಶಕ್ಕೆ ಪಡ್ಕೊಂಡು CCTV ಫುಟೇಜ್ಗಳನ್ನು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿ. ಹ್ಯಾಪಿ, ನಮ್ಮದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು ಅಷ್ಟೆ. 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ಪಾನಿಪುರಿ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ. ಎವ್ರಿ ಡೇ
ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಹಾಕ್ತಾಳೆ. ಮನೆಗೆ ಬಂದಿದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಷನ್ ಇರುತ್ತೆ. ಒಂದು ಕಾಲಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. ಮೂರುವರೆವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಯಾರೋ ಏನೋ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ದಾನೆ. ನನ್ನ ಮಗಳು ಬಂದು ಪುಟ್ಟ ದೇವತೆ ಕಂಡ್ರೆ ಅವಳು ನನ್ನ ಮಗಳು ಗಿಳಿತರ ಹೋಗಿದ್ದೆ. ನನ್ನ ಸ್ವಾಭಿಮಾನ ಪ್ರಾಮಾಣಿಕತೆ ನೈತಿಕತೆಯಿಂದ ಬಳಸಿದ್ದೆ. ನಿಮ್ಗೆಲ್ರಿಗೂ ನಾನು ಹೇಳೋದು ಪರಿಚಯ ಇದ್ದೀನ, ಅಷ್ಟು ಮರಿ ಗುಬ್ಬಚ್ಚಿ ಥರ ಬೆಳೆದುಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ. ನನ್ನ ಪ್ರಕಾರ ದೇವರ್ ಲೈಕ್ ಆರ್ ಟೆನೆಂಟ್ ಫ್ರಮ್ ಪಾಸ್ಟ್ 5 years, ಆಲ್ಮೋಸ್ಟ್ 5 ವರ್ಷದಿಂದ ನನಗೆ ಗೊತ್ತು. ಪ್ರಬುದ್ಧ ತುಂಬ ಶಿ ಈಸ್ ಅ ವೆರಿ ಬೋಲ್ಡ್ ಗರ್ಲ್. ಅಂದರೆ ಹೆಂಗೆ ಅಂದರೆ ತುಂಬ ಡೇರಿಂಗ್ ಅವಳು. ಶಿ ವಾಸ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್ ಲೈಕ್ ದ್ಯಾಟ್. ಏನೇ ಹೇಳಿದ್ರು ತುಂಬ ಫ್ರ್ಯಾಂಕಾಗಿ ಮಾತಾಡೋಳು. ಆಂಟಿ ನಾನು ಈ ಥರ ಮಾಡಬೇಕು, ನಾನು ಆ ಥರ ಅಚೀವ್ ಮಾಡಬೇಕು, ಸಿನ್ಸ್ ಅವರ್ ಮಾಮ್ ವಾಸ್ ಅ ಸಿಂಗಲ್ ಪೇರೆಂಟ್, ನಾನು ಆ ಥರ ಅಮ್ಮನ ನೋಡ್ಕೋಬೇಕು, ನಾನು ತುಂಬ ಹೋಪ್ಸ್ ಅವಳಿಗೆ. ಶಿ ಹ್ಯಾಡ್ ಲಾಟ್ ಆಫ್ ಡ್ರೀಮ್ಸ್. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಶಿ ಈಸ್ ನಾಟ್ ದಟ್ ಕೈಂಡ್ ಆಫ್ ಗರ್ಲ್ ಹೂ ವಿಲ್ ಕಮಿಟ್ ಸೂಸೈಡ್ ಆ್ಯಂಡ್ ಆಲ್ ಲೈಕ್ ದಟ್. ಸೊ ನನಗೆ ಅಂತೂ ತುಂಬ ಇಟ್ಸ್ ಲೈಕ್ ಅ ಶಾಕ್ ಫ್ರಮ್ ಎಸ್ಟರ್ಡೇ. ಸೊ ಒಂಚೂರು ಐ ಕುಡಂಟ್ ಸ್ಲೀಪ್ ಆಲ್ಸೋ. ಇಟ್ ವಾಸ್ ಅ ಮೇಜರ್ ಶಾಕ್ ನಮಗೆ. ಯಾರಾದರೂ ಮನೆಗೆ ಬರೋಂಥದ್ದು ಹೋಗೋಂಥದ್ದು ಈ ಥರ ಯಾವುದಾದ್ರು ಆ್ಯಕ್ಟಿವಿಟೀಸ್ ಏನಾದರೂ ಆಗಿದ್ದಾನೆ ಅಂತ? ಟಿನ್ನಿಂದ ಅಂದರೆ ಆ್ಯಕ್ಚುಲಿ ಆಲ್ಮೋಸ್ಟ್ ತುಂಬ ಅಂದರೆ ಅವ್ರ ಅಜ್ಜಿ ಯಾವಾಗಲೂ ಬರೋರು ಹೋಗೋರು, ಲೈಕ್ ಆನ್ ಆ್ಯಂಡ್ ಆಫ್. 1-2 ತಿಂಗಳಿಂದ ಅಜ್ಜಿ ಇಲ್ಲ. ಸೊ ತಮ್ಮ ಮತ್ತು ಅಕ್ಕ ಮತ್ತು ಅಮ್ಮ 3 ಜನ ಇರೋದು. ಸೊ ಆ್ಯಂಡ್ ಇನ್ನೊಬ್ಬ ಹುಡುಗ ಫ್ರೆಂಡೋ ಕಸಿನೋ ಐ ಡೋಂಟ್ ನೋ, ಹಿ ಯೂಸ್ ಟು ಕೀಪ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಆಲ್ವೇಸ್. ಅವನ ಹೆಸರು ಅಷ್ಟು ಗೊತ್ತಿಲ್ಲ ನನಗೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಅಷ್ಟು ಆ ಥರ ಸಸ್ಪಿಷಿಯಸ್ ಆರ್ ಸಮಥಿಂಗ್ ಅದೇನು ನನಗಷ್ಟು ವಿ ಹ್ಯಾವ್ ನೋ ಕ್ಲಾರಿಟಿ. ಬಿಕಾಸ್ ನಮಗೆ ಗೊತ್ತಾಗ್ಬಿಡುತ್ತೆ ಎನಿಬಡಿ ಹೂ ಕಮ್ಸ್ ಆ್ಯಂಡ್ ಗೋಸ್. ಸೊ ಆ ಥರ ಯಾರೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.